ಇನ್ನು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಲಾಗಿದೆ ಮಂಗಳೂರಿನಲ್ಲಿ. ಕಾರಣ ಏನಪ್ಪ ಅಂತಂದರೆ ಬಾಂಗ್ಲಾ ಪ್ರಜೆ ಅನ್ನುವಂಥ ಆರೋಪದ ಮೇಲೆ. ನಿನ್ನೆ ಸಂಜೆ ನಡೆದಿರುವಂಥ ಘಟನೆ ಇದು. ದಿಲ್ಯಾನ್ ಅನ್ಸಾರಿ ಅವರಿಗೆ 4 ಜನ ಯುವಕರು ಹೊಡೆದಿದ್ದಾರೆ. ಇವರು 4 ಜನ ಸ್ಥಳೀಯರು. ಇವರು ಸಾಗರ್, ಧನುಷ್, ಲಾಲು ಮತ್ತು ಮೋಹನ್. ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಸಂತ್ರಸ್ತ ದಿಲ್ಯಾನ್ ಅನ್ಸಾರಿ ನಾಪತ್ತೆಯಾಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು. ಆರೋಪಿಗಳನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ. ನೀನು ಭಾರತೀಯ ಅನ್ನೋದಕ್ಕೆ ಏನು ದಾಖಲೆ ಇದೆ ಕೊಡಪ್ಪ ಅಂತ ಕೇಳಿದ್ರಂತೆ. ಆದರೆ ಅವನು ಹೊಡೆತ ತಿಂದಿರುವಂಥವ್ನು ಜಾರ್ಖಂಡ್ ಮೂಲದವನು ಅನ್ನುವಂಥ ಮಾತಿದೆ. 4-5 ತಿಂಗಳಿಂದ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಹಲ್ಲೆ ಆದಂಥ ಸಂದರ್ಭದಲ್ಲಿ ಒಬ್ಬ ಹಿಂದೂ ಮಹಿಳೆ ಆತನನ್ನು ರಕ್ಷಣೆ ಮಾಡಿದ್ರಂತೆ. ಬಿಡ್ರಪ್ಪ, ಅವನೇನೋ ಅಮಾಯಕ ಇದ್ದಂಗೆ ಅದನ್ನು ಯಾಕೆ ಹೊಡಿತೀರಿ ಅಂತ. ಸ್ಥಳೀಯರು ಪೊಲೀಸರ ಗಮನಕ್ಕೆ ಈ ವಿಷಯ ತಂದರು. ಪೊಲೀಸರು ಕಾರ್ಯೋನ್ಮುಖರಾದರು. ಖುದ್ದು ಸುಧೀರ್ ರೆಡ್ಡಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ಕಲೆ ಹಾಕಿದರು. ಇವನು ಮೂಲತಃ ಜಾರ್ಖಂಡ್ನವನು. 4-5 ತಿಂಗಳಿಂದ, ಅಂದರೆ ವರ್ಷಕ್ಕೊಂದು 4-5 ತಿಂಗಳು ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಂತೆ ಮಂಗಳೂರಲ್ಲಿ.